ದತ್ತ ವೀಕ್ಷಕರೇ, ಇವತ್ತು ನಮ್ಮ ಜ್ಯೋತಿಷ್ಯ ಕ್ಲಾಸ್ನಲ್ಲಿ ನಾವು ವೃಷಭ ರಾಶಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ನೋಡ್ತೇವೆ. ವೃಷಭ ರಾಶಿಯಲ್ಲಿ ಬರುವಂತಹ 3 ನಕ್ಷತ್ರಗಳು, ಕೃತ್ತಿಕಾದ 3 ಪಾದಗಳು, ರೋಹಿಣಿಯ 4 ಪಾದಗಳು ಮತ್ತು ಮೃಗಶಿರ ನಕ್ಷತ್ರದ 2 ಪಾದಗಳು. ಅವುಗಳ ಒಂದು ನಕ್ಷತ್ರದ ನಾಮ ಯಾವ ರೀತಿಯಾಗಿರುತ್ತೆ, ಒಟ್ಟು 9 ಪಾದಗಳ ಬಗ್ಗೆ ನಾವು ವಿಚಾರವನ್ನು ಮಾಡ್ತೇವೆ. ಈಗಾಗಲೇ ನಾನು ಮೇಷರಾಶಿಯ ಬಗ್ಗೆ, ಅದರಲ್ಲಿ ಬರುವಂಥ 3 ನಕ್ಷತ್ರಗಳ ಬಗ್ಗೆ ಈಗಾಗಲೇ ನಾನು ವಿಡಿಯೋವನ್ನು ಮಾಡಿದ್ದೇನೆ. ಅದನ್ನು ನೀವು ಮೊದಲು ಸ್ವಲ್ಪ ಅಭ್ಯಾಸವನ್ನು ಮಾಡಿಕೊಂಡ್ರೆ ಜ್ಯೋತಿಷ್ಯಕ್ಕೆ ತುಂಬ ಅನುಕೂಲ ಖಂಡಿತವಾಗಿಯೂ ಆಗುತ್ತೆ. ಅದರಂತೆ ಇವತ್ತು ನೋಡಿ, ವೃಷಭ ರಾಶಿಯಲ್ಲಿ 1 ಪಾದ ಅಂತಂದರೆ ಕೃತ್ತಿಕಾ ನಕ್ಷತ್ರದ 1 ಪಾದ ಮೇಷರಾಶಿಯಲ್ಲಿ ಸೇರಿಕೊಳ್ಳುತ್ತೆ. ಉಳಿದ 3 ಪಾದಗಳು ವೃಷಭ ರಾಶಿಯಲ್ಲಿ ಬರುತ್ತೆ. ಈ ಒಂದು 3 ಪಾದಗಳನ್ನು ನಾವು ನೋಡಿ, 2ನೇ ಪಾದ ಈ ಅಕ್ಷರದಿಂದ ಗುರುತಿಸ್ತೇವೆ. 3ನೇ ಪಾದ ಉ ಮತ್ತು ಎ. ಇವುಗಳನ್ನು ಸ್ವಲ್ಪ ಸರಿಯಾಗಿ ನೀವು ಗಮನದಲ್ಲಿ ಇಟ್ಟುಕೊಳ್ಳಿ. ಅಂದರೆ ಈ ಜನ್ಮನಾಮ ಯಾವುದಾದ್ರೂ ಇತ್ತು ಅಂತಂದರೆ ಅದನ್ನು ನಾವು ಸುಲಭವಾಗಿ ಕೃತ್ತಿಕಾ ನಕ್ಷತ್ರದ 2ನೇ ಪಾದ ವೃಷಭ ರಾಶಿ ಅಂತ ಗುರುತಿಡಬಹುದು. ಅದೇ ರೀತಿಯಾಗಿ ಉ ಅಂತ ಹೇಳಿ ಊದಿಂದ ಪ್ರಾರಂಭವಾಗುವಂತಹ ಹೆಸರಿದ್ದರೆ ಅದು ಕೂಡ ಕೃತ್ತಿಕಾ ನಕ್ಷತ್ರದ 3ನೇ ಪಾದ ವೃಷಭ ರಾಶಿ. ಎ ಇದ್ದರೆ ಕೃತ್ತಿಕಾ ನಕ್ಷತ್ರದ 4ಥ ಪಾದ ಮತ್ತು ವೃಷಭ ರಾಶಿ ಅಂತ ತಿಳ್ಕೊಳ್ಬಹುದು. ಇನ್ನು ರೋಹಿಣಿ ನಕ್ಷತ್ರದ 4 ಪಾದಗಳು ವೃಷಭ ರಾಶಿಯಲ್ಲಿ ಇರುತ್ತೆ. ಅವುಗಳ ಒಂದು ನಕ್ಷತ್ರ ನಾಮಗಳ ಅಕ್ಷರಗಳು ಅಂತಂದರೆ ಓ, ವಾ, ವಿ, ವು ಅಂತ ಹೇಳಿಬಿಟ್ಟು 4 ಅಕ್ಷರಗಳು. ಇವುಗಳಿಂದ ಯಾವುದಾದ್ರೂ ಜನ್ಮ ಹೆಸರು ಪ್ರಾರಂಭ ಆಗ್ತಾ ಇದ್ದರೆ ಅದು ರೋಹಿಣಿ ನಕ್ಷತ್ರ ವೃಷಭ ರಾಶಿ ಅಂಥೇಳಿ ಸುಲಭವಾಗಿ ಗುರುತಿಸಿ. ಇನ್ನು ಮೃಗಶಿರ ನಕ್ಷತ್ರದ 2 ಪಾದ ಮಾತ್ರ ವೃಷಭ ರಾಶಿಯಲ್ಲಿ ಬರುತ್ತೆ. ಉಳಿದ 2 ಪಾದ ಮಿಥುನ ರಾಶಿಯಲ್ಲಿ ಬರುತ್ತೆ. ಮೊದಲಿನ 2 ಪಾದ ವೇ, ವೋ, ಈ 2 ನಕ್ಷತ್ರ ನಾಮಗಳು ಮೃಗಶಿರ ನಕ್ಷತ್ರದ ಮೊದಲಿನ 2 ಪಾದಗಳು ಅವು ವೃಷಭ ರಾಶಿಯಲ್ಲಿ ಬರುತ್ತೆ. ಹೀಗೆ ಒಟ್ಟು 9 ಪಾದಗಳು ಸೇರಿ ಒಂದು ವೃಷಭ ರಾಶಿ ಆಗುತ್ತೆ. ನಾನು ಆಗಲೇ ಹೇಳಿದೆ, ಒಂದು ರಾಶಿ ಅಂತಂದರೆ 30 ಅಂಶ ಇರುತ್ತೆ. ಒಂದು ಪಾದ ಅಂತಂದರೆ 3 ಅಂಶ 20 ಕಲ. ಒಂದು ನಕ್ಷತ್ರ ಅಂತಂದರೆ 13 ಅಂಶ 20 ಕಲ ಇರುತ್ತೆ. ಇದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ಇದರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ.